ಇನ್ನು ನನ್ನ ನಿರ್ಧಾರದಿಂದ ಹಿಂದೆ ಸರಿಯುವಂತಹ ಮಾತೇ ಇಲ್ಲ. ನಾನು ಶಿವಮೊಗ್ಗದಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅನ್ನುವಂತ ನಿರ್ಧಾರವನ್ನ ಈಗ ಆಲ್ರೆಡಿ ಈಶ್ವರಪ್ಪನವರು ಪ್ರಕಟ ಮಾಡಿದ್ದಾರೆ. ಅದರ ಜೊತೆಗೇನೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಬಂದಿದ್ರು. ಈ ಟೈಮ್ನಲ್ಲಾದ್ರೂ ಏನಾದ್ರೂ ಈಶ್ವರಪ್ಪನವರು ಮನಸ್ಸು ಬದಲಾಯಿಸಬಹುದು ಅನ್ನುವಂತ ರೀತಿಯಾಗಿ ಒಂದು ಅನಿಸಿಕೆ ಇತ್ತು ಹಲವರಲ್ಲಿ. ಆದ್ರೆ ಅದ್ಯಾವುದು ಕೂಡ ಸಾಧ್ಯ ಆಗಿಲ್ಲ. ಹಲವು ನಾಯಕರುಗಳು ಎಡಬಿಡದೆ ಅವರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಈಶ್ವರಪ್ಪನವರು ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಈ ಕಾರಣಕ್ಕಾಗಿನೇ ಬಿಜೆಪಿಯಲ್ಲಿ ಆಗ್ತಾ ಇರುವ ಬೆಳವಣಿಗೆ ನೋಡಿದ್ರೆ ಈಶ್ವರಪ್ಪನವರು ವಿಚಾರವಾಗಿ ಈಗ ನಾಯಕರುಗಳು ನಿರ್ಧಾರಕ್ಕೆ ಬಂದಿದ್ದು ಇನ್ನು ಮುಂದೆ ಯಾವುದೇ ರೀತಿಯಾಗಿ ಕನ್ವಿನ್ಸ್ ಮಾಡೋಕೆ ಹೋಗೋದೇ ಬೇಡ ಅನ್ನುವಂತ ನಿರ್ಧಾರಕ್ಕೆ ಬಂದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ರೀತಿ ಆ ತಾಯಿಯನ್ನೇ ಹಿಚ್ಚುತ್ತಾ ಇದ್ದಾರೆ ಯಡಿಯೂರಪ್ಪನವರು, ಕುತ್ತಿಗೆ ಚಿಕ್ತಾ ಇದ್ದಾರೆ ಅವರು ಮತ್ತು ಅವ್ರ ಮಗ ವಿಜೇಂದ್ರ. ಆ ತಾಯಿಯನ್ನ ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ. ಮೋದಿ ಅಮಿತ್ ಶಾ ಅವರು ಇದೊಂದಕ್ಕೆ ಮಾತ್ರ ನೀವು ಕ್ಷಮಿಸಿ, ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ. ಗೋಪಾಲ್ಜಿ, ನಾನು ತುಂಬ ಸ್ಪಷ್ಟ ಹೇಳ್ತೀನಿ, ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ ಸಾಧು ಸಂತರ ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರೋಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೊಂಡು. ಶಿವಮೊಗ್ಗ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾವು ಪಡೆದಿರುವ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಅಷ್ಟಕ್ಕೂ ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ವಿರೋಧಿಯಾದರೆ ಶಿವಮೊಗ್ಗದಲ್ಲಿ ಮಾತ್ರ ಬಿಜೆಪಿಗೆ ಕೇಸರಿ ನಾಯಕನೇ ಎದುರಾಳಿಯಾಗಿದ್ದಾರೆ. ಯಾಕಂದ್ರೆ ತಮ್ಮ ಪುತ್ರನಿಗೆ ಟಿಕೆಟ್ ಕೈ ತಪ್ಪಿದ್ದರಿಂದ ಹಾಗೂ ಬಿಜೆಪಿಯೊಳಗಿನ ಕುಟುಂಬ ರಾಜಕಾರಣದ ವಿರುದ್ಧ ಈಶ್ವರಪ್ಪ ನಿಗಿ ಕೆಂಡವಾಗಿದ್ದಾರೆ. ಈಶ್ವರಪ್ಪ ಮುನಿಸಿನ ಮಧ್ಯೆಯೂ ಇವತ್ತು ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ರು. ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ಹರಿಹಾಯ್ದ್ರು. ಆದ್ರೆ ಈ ಸಮಾವೇಶದಲ್ಲಿ ಕೆಎಸ್ ಈಶ್ವರಪ್ಪ ಗೈರಾಗಿದ್ರು. ಸದ್ಯ ಬಿಜೆಪಿ ವಿರುದ್ಧವೇ ಈಶ್ವರಪ್ಪ ತೊಡೆ ತಟ್ಟಿ ನಿಂತಿದ್ದಾರೆ. ನೆನೆ ಖುದ್ದು ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರೇ ಈಶ್ವರಪ್ಪ ಮನೆಗೆ ಬಂದು ಮನವೊಲಿಸಿದ್ರು. ಸಿಟ್ಟು ಮಾತ್ರ ಕಡಿಮೆಯಾಗಿಲ್ಲ. ಹೀಗಾಗಿ ಯಾರ ಮಾತಿಗೂ ಕ್ಯಾರೆ ಎನ್ನದ ಈಶ್ವರಪ್ಪ ಇವತ್ತು ಶಿವಮೊಗ್ಗದಲ್ಲಿ ರೌಂಡ್ಸ್ ಹಾಕಿದ್ದಾರೆ. ಸಾಧು ಸಂತರು, ಸಮುದಾಯದ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಬೆಂಬಲ ಕೇಳ್ತಿದ್ದಾರೆ. ಶಿವಮೊಗ್ಗದಿಂದಲೇ ನಿಲ್ತೀನಿ, ಗೆದ್ದು ರಾಮ ಮಂದಿರಕ್ಕೆ ಬರ್ತೀನಿ. ಹೀಗೆ ಯಾರೇ ಕರೆ ಮಾಡಿದ್ರು, ಯಾರೇ ಮನವೊಲಿಸಿದ್ರು ಕಡ್ಡಿ ಮುರಿದಂತೆ ಖಡಕ್ಕಾಗಿ ಹೇಳ್ತಿರೋ ಈಶ್ವರಪ್ಪ ಯಡಿಯೂರಪ್ಪ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇವತ್ತು ಕೂಡ ರಾಮ ಮಂದಿರದಿಂದ ಕರೆ ಮಾಡಿದ್ದ ಗೋಪಾಲ್ ಅವರ ಸಂಧಾನಕ್ಕೂ ಈಶ್ವರಪ್ಪ ಸೊಪ್ಪು ಹಾಕಿಲ್ಲ. ಹಾವೇರಿ ಇಲ್ಲಲ್ಲ, ಶಿವಮೊಗ್ಗದಲ್ಲಿ ನಾನೇ ನಿಲ್ತೀನಿ. ಹಾವೇರಿಗೆ ಆದೇಶ ನಿಲ್ಲಿಸಬೇಕು ಅಂತಿದ್ರು ಮೋಸ ಮಾಡಿದ್ರಲ್ಲ. ಅಯ್ಯೋ, ಯಡಿಯೂರಪ್ಪನವ್ರ ವಿರೋಧಿಗಳು ತುಂಬಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ, ಬರೀ ಬೊಮ್ಮ ವಿರೋಧಿ ಅಲ್ಲಿರ್ಬೋದು. ಗೋಪಾಲ್ಜಿ, ನಾನು ತುಂಬ ಸ್ಪಷ್ಟ ಹೇಳ್ತೀನಿ, ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ ಸಾಧು ಸಂತರ ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರೋಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೊಂಡು. ನಾನು ಭಾಗವಹಿಸ್ಬಿಟ್ರೆ ಮೋದಿಯವರು ನನ್ನ ಎದುರಿಗೇನೆ ರಾಘವೇಂದ್ರ ಕೋಟ್ ಕೇಳ್ತಾರೆ, ನಾನೇನು ಮಾಡಲಿ ಇವಾಗ? ನಾನು ಹೆಂಗೆ ಹೇಳಕ್ ಬರುತ್ತಪ್ಪ? ನೀವು ಅಷ್ಟು ದೊಡ್ಡವ್ರಿಗೆ ನಾನು ಹೇಳಕ್ ಬರಲಿ, ಕಾರ್ಯಕ್ರಮನ ಡಿಸ್ಟರ್ಬ್ ಮಾಡಲಾ? ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಬೆಂಕಿ ಉಗುಳುತ್ತಿರೋ ಈಶ್ವರಪ್ಪ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಕೂಡ TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಈಶ್ವರಪ್ಪ ಪ್ರಧಾನಿ ಮೋದಿ ಹೇಳಿದ್ರು ನಾನು ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಅಕಸ್ಮಾತ್ ಫೋನ್ ಮಾಡಿದ್ರೆ ಅವ್ರು ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಅನ್ಕೊಂತೀನಿ. ಸಣ್ಣವನು ಆದರೂ ಕೂಡ ಅವನಿಗೆ ಹೇಳ್ಬೋದು ಅನ್ನೋದು ಧೈರ್ಯದಲ್ಲಿ ಅವ್ರು ಹೇಳಿದ್ರು. ನಾನು ಅವ್ರಿಗೆ ಒಪ್ಪಿಸ್ತೀನಿ, ನಾನು ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ. ಇಷ್ಟರ ಮಧ್ಯೆ ನನ್ನ ಜೀವನದಲ್ಲಿ ಆ ಹಿರಿಯರ ಮಾತು ನಾನು ಹೇಳಿದ್ನಲ್ಲ, ರಾಯಣ್ಣ ಬ್ರಿಗೇಡ್ದಿಂದ ಹಿಡಿದು ಇಲ್ಲಿ ತನಕನೂ ಕೂಡ ನಾನು ಚುನಾವಣೆ ನಿಲ್ಬೇಡ ಅಂತ ಹೇಳಿದಂಥ ಎಲ್ಲ ಸೂಚನೆ ಕೂಡ ನಾನು ಕೇಳ್ಕೊತಾ ಬಂದಿದ್ದೀನಿ, ಆ ಸೂಚನೆ ಪರಿಪಾಲನೆ ಮಾಡ್ಕೊತ ಬಂದಿದ್ದೀನಿ. ಇದೊಂದಕ್ಕೆ ಮಾತ್ರ ನೀವು ಕ್ಷಮಿಸಿ, ಯಾವ ಕಾರಣಕ್ಕೂ ಹಿಂದೆ ಸರ್ಕೊಳಲ್ಲ, ದಯವಿಟ್ಟು ಕ್ಷಮಿಸಿ, ಗೆದ್ದ ಮೇಲೆ ನಿಮ್ಮ ಪಾದಕ್ಕೆ ಬಂದು ಸೇರ್ಕೋತೀನಿ. ಇಷ್ಟೇ ಅಲ್ಲ, ಯಡಿಯೂರಪ್ಪ ಈ ಹಿಂದೆ ಪಕ್ಷ ಬಿಟ್ಟು ಬೇರೆ ಪಕ್ಷ ಕಟ್ಟಿದ್ದನ್ನು ನೆನಪಿಸಿ ತಿರುಗೇಟು ಕೊಟ್ಟಿದ್ದಾರೆ. ಕೆಜೆಪಿ ಕಟ್ಟಿ ಬಿಜೆಪಿಯನ್ನು ಹಾಳು ಮಾಡಿದ್ದು ಯಡಿಯೂರಪ್ಪ ಸಾಧನೆ ಅಂತ ಈಶ್ವರಪ್ಪ ಅಸಮಾಧಾನ ಹೊರಹಾಕಿದ್ರು. ಕೆಜೆಪಿ ಕಟ್ಟಿ ತಾವು ದೊಡ್ಡದಾಗಿ ಗೆಲ್ತೀವಿ ಅಂತ ಹೋದ್ರು, ಆದ್ರೆ ಗೆದ್ದಿದ್ದು 6 ಸ್ಥಾನ. ಇದು ನಿಮ್ಮ ಸಾಧನೆನಾ ಅಂತ ಕುಟುಕಿದ್ರು. ನಂದೇ KJP 6 ಆಯ್ತು, 6 ಸೀಟ್ ನೀವು ಗೆಲ್ರಿ. 6 ಸೀಟ್ ಗೆಲ್ಲೋಕೆ ಬೇರೆ ಪಾರ್ಟಿಗೆ ಹೋದ್ರಾ? ನೀವು ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕೆ ನಮ್ಮದು ಕನಸಿತ್ತು. ಆದರೆ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟೋಗಿ ಬೇರೆ ಯಾರ್ಯಾರ ಜೊತೆಗೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಖ್ಯಮಂತ್ರಿ ಆಗೋದಕ್ಕೆ ನಾವು ಬಿಡಲಿಲ್ಲ. ಹೀಗೆ ಪ್ರತಿ ಮಾತಿಗೂ ನನ್ನ ನಿರ್ಧಾರ ಬದಲಿಸಲ್ಲ ಅಂತಿರೋ ಈಶ್ವರಪ್ಪರನ್ನ ಮನವೊಲಿಸೋ ಪ್ರಯತ್ನವನ್ನೇ ಬಿಜೆಪಿ ಕೈಬಿಟ್ಟಂತೆ ಕಾಣ್ತಿದೆ. ಯಾಕಂದ್ರೆ ನೆನೆ ರಾಧಾ ಮೋಹನ್ ಅಗರ್ವಾಲ್ ಅವರು ಈಶ್ವರಪ್ಪ ಅವರ ಮನವೊಲಿಸಲು ಬಂದಾಗ ಅವರ ಮುಂದೆನೆ BSY ಕುಟುಂಬದ ವಿರುದ್ಧ ಗರಂ ಆಗಿದ್ದಾರೆ.
BSY ಆಯ್ತು, ಈಗ ವಿಜಯೇಂದ್ರ ಜೈಕಾರ ಹಾಕ್ಬೇಕಾ, ವಿಜಯೇಂದ್ರ ಸಿಎಂ ಆಗೋದನ್ನ ನೋಡ್ಕೊಂಡು ಕೂರ್ಬೇಕಾ ಅಂತ ಗುಡುಗಿ ಈಶ್ವರಪ್ಪ ಈ ಕ್ಷಣಕ್ಕೆ ನನ್ನ ಮಗನಿಗೆ ಟಿಕೆಟ್ ಕೊಟ್ಟರು ನಾನು ಹಿಂದೆ ಸರಿಯಲ್ಲ ಅಂದಿದ್ದಾರೆ. ಈಶ್ವರಪ್ಪ ನಡೆಗೆ ಟಾಂಗ್ ಕೊಟ್ಟಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ನನಗೆ ವರುಣ ಟಿಕೆಟ್ ಕೈ ತಪ್ಪಿದಾಗ ನಾನು ಸುಮ್ಮನಿರ್ಲಿಲ್ವಾ? ಟಿಕೆಟ್ ಕೈ ತಪ್ಪಿದ್ದಕ್ಕೆ ನೋವಾಗೋದು ಸಹಜ, ಪಕ್ಷದ ತೀರ್ಮಾನವನ್ನ ಎಲ್ಲರೂ ಪಾಲಿಸಬೇಕು ಅಂದಿದ್ದಾರೆ. BSY ಅವರ ಕುಟುಂಬದ ವಿರುದ್ಧ ಮಾತನಾಡೋದು ಅರ್ಥಹೀನ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನನಗೂ ಕೂಡ ಹಿಂದೆ ವರ್ಣದಲ್ಲಿ ಟಿಕೆಟ್ ತಪ್ಪಿತು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನವನ್ನು ನಾನು ಕೂಡ ಒಪ್ಕೊಂಡೆ. ಯಾಕಂದ್ರೆ ನಾನೊಬ್ಬ ಅವತ್ತು ಯಡಿಯೂರಪ್ಪ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಏನು ಆದೇಶ ಮಾಡ್ತಾರೆ ಅದು ಪರಿಪಾಲನೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಇಲ್ಲದ್ರೆ ನನಗೂ ಬೇರೆಯವ್ರಿಗೆ ವ್ಯತ್ಯಾಸ ಏನಾಗಿದ್ರೆ, ಯಾವುದೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇವತ್ತು ಆಯ್ಕೆ ಆಗಿದೆ, ರಾಜ್ಯದ ಅಧ್ಯಕ್ಷ ಆಗಿ ನಾನು ಒಬ್ಬನೇ ತೀರ್ಮಾನ ಮಾಡೋದಕ್ಕೆ ಸಾಧ್ಯನೂ ಇಲ್ಲ, ಅದಕ್ಕೆ ಅವಕಾಶವೂ ಇಲ್ಲ. ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ. ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅರ್ಥಹೀನ. ಇನ್ನು ಪಕ್ಷ ತಾಯಿ ಇದ್ದಂತೆ ಆ ತಾಯಿ ಕತ್ತನ್ನ BSY ಮತ್ತು ಮಕ್ಕಳು ಹಿಸುಕ್ತಿದ್ದಾರೆ ಅಂತ ಈಶ್ವರಪ್ಪ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ವಿಜಯೇಂದ್ರ, ಕತ್ತು ಹಿಸುಕಿದ್ರೋ ಬೆಳೆಸ್ತಿದಾರೋ ಅನ್ನೋದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಎಂದಿದ್ದಾರೆ. ಈಗ ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಒದ್ದಾಡ್ತಾ ಇದೆ. ನಾವು ತಾಯಿ ಅಂತ ಕೇಳ್ತಾರಂಥ ಪಾರ್ಟಿ BJP ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚುಕ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಕುತ್ತಿಗೆ ಹಿಚ್ಚುಕ್ತಾ ಇದ್ದಾರೆ, ಅವರು ಮತ್ತು ಅವ್ರ ಮಗ ವಿಜೇಂದ್ರ. ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ. ಚುನಾವಣೆ ಆದಮೇಲೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತದೆ. ಯಡಿಯೂರಪ್ಪನವರಿಂದ ಕತ್ತಿಸ್ತಕ್ಕಂಥ ಕೆಲಸ ಆಗಿದೆಯಾ, ಯಡಿಯೂರಪ್ಪನವರಿಂದ ನಾಯಕರುಗಳು ಬೆಳೆದು ಮಂತ್ರಿಗಿರಿ ತೆಗೆದುಕೊಂಡಿದ್ದಾರಾ, ಎಲ್ಲವೂ ಕೂಡ ರಾಜ್ಯದ ಜನತೆಗೆ ಗೊತ್ತಿದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಮುಖ್ಯ ನಮ್ಮ ಕಾರ್ಯಕರ್ತರು ಉತ್ತರ ಕೊಡ್ತಾರೆ. ಒಟ್ನಲ್ಲಿ ಮೋದಿ ಆಗಮನದಿಂದ ಶಿವಮೊಗ್ಗ ಬಿಜೆಪಿ ನಾಯಕರಿಗೆ ಸಂಭ್ರಮದ ಜೊತೆ ಈಶ್ವರಪ್ಪ ನಡೆ ಬಿಸಿ ತುಪ್ಪವಾಗಿದೆ. ಬ್ಯೂರೋ ರಿಪೋರ್ಟ್, TV9.